ಕಾಡುವಳು ಅವಳು. ಹಾರಿಕಾ ಮತ್ತು ಧ್ರುವ ಇಬ್ಬರೂ ತಂಡನೂ ಕ್ವಿಜ್ನಲ್ಲಿ ಗೆದ್ದಿತ್ತು. ಹಾಗಾಗಿನೇ 2 ತಂಡಕ್ಕೂ ಸೇರಿ 2,000 ರೂಪಾಯಿ ನಗದು ಬಹುಮಾನ ಕೊಟ್ಟಿದ್ರು. ಸ್ಟೇಜ್ ಮೇಲೆ ಬಹುಮಾನ ಪಡೆದು ಕೆಳಗೆ ಇಳಿದು ಬಂದ್ರು. ಅಲ್ಲೇ ಇದ್ದ ಕಾರಿಡಾರ್ ಜಾಗದಲ್ಲಿ ಕೂತ್ರು. 4 ಜನರ ಮುಖದ ಮೇಲೂ ದೊಡ್ಡ ಎರವಟ್ಟಾದ ಹಾಗೆ ಫೀಲಿಂಗ್ ಇತ್ತು. ಸಮಸ್ಯೆ ಏನಾಯ್ತು ಅಂದ್ರೆ ಇರೋದು ಒಂದೇ ನೋಟು. ಒಂದೇ ನೋಟನ್ನ 4 ಜನ ಹಂಚಿಕೊಳ್ಳಬೇಕಿತ್ತು. ಅದು ಸಮಸ್ಯೆನೋ ಸದಾವಕಾಶನೋ ಹಾರಿಕಾ ಮತ್ತು ಧ್ರುವಂಗೆ ಗೊತ್ತಾಗಲಿಲ್ಲ. ಇಬ್ಬರೂ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡು ನಿಂತಿದ್ರು. ಆಗ ಧ್ರುವನ್ ಜೊತೆಗಿದ್ದ ಮನು ಹೇಳಿದ, 1 ನೋಟ್ ಕೊಡೋ ಬದಲು 504 ನೋಟ್ ಕೊಡಕ್ಕೆ ಏನಾಗಿತ್ತು ಅವರಿಗೆ ಅಂತ ಸಿಟ್ಟಾಗಿ ಕೇಳಿದ. ಅದಕ್ಕೆ ಹಾರಿಕಾ ಜೊತೆ ಇದ್ದ ರಮಾ ಹಾಗಂತ ಕೊಟ್ಟಿರೋ ಒಂದೇ ನೋಟನ್ನ ನೀವೇ ಇಟ್ಕೋತೀರೋ ಹೇಗೆ? ಅದಕ್ಕೆ ಮನು ನಾವ್ಯಾಕೆ ಇಟ್ಕೊಳ್ಳಿರಿ, ನಿಮ್ಮ ಪ್ರೈಸ್ ಈಗಲೇ ಹೋಗಿ ಚಿಲ್ರೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಎದ್ದು ಹೋದ. ಧ್ರುವ ಅವನನ್ನೇ ನೋಡ್ತಿದ್ದ. ಹಾರಿಕಾ ಧ್ರುವ ಏನ್ಮಾಡ್ತಾನೋ ಅಂತ ನೋಡ್ತಿದ್ಲು. ಅಷ್ಟರಲ್ಲಿ ಮನು 2,000 ನೋಟ್ ತಗೊಂಡು ಎಲ್ಲಿಗೋ ಹೋಗಿಬಿಟ್ಟ. ಆಗ್ಲೇ ರಮಾ, ಹಾರಿಕಾ ಇಂಥವರನ್ನ ನಂಬಕ್ಕಾಗಲ್ಲ, ನಾನು ಅವನ ಜೊತೆಗೆ ಹೋಗಿ ಅದು ಏನ್ ಮಾಡ್ತಾನೋ ನೋಡ್ತೀನಿ ಅಂತ ಹೇಳಿದ್ಲು. ಹಲೋ ಮಿಸ್ಟರ್ ವೇಟ್, ನಾನು ಬರ್ತೀನಿ ಅಂತ ಮನು ಹಿಂದೆ ಓಡಿದ್ಲು. ಉಳಿದಿದ್ದು ಹಾರಿಕಾ ಮತ್ತೆ ಧ್ರುವ ಮಾತ್ರ. ಇಬ್ಬರು ಪರಸ್ಪರ ನೋಡ್ಕೊಂಡ್ರು. ಹಾರಿಕಾ ಒಬ್ಬಳೇ ಸಿಕ್ಕಿದ್ಲು. ಧ್ರುವ ಕೇಳಿದ, ನಿಮ್ದು ಚಿತ್ರದುರ್ಗನ ಅಂತ. ಅದಕ್ಕೆ ಅವಳು ಮೆಲ್ಲಗೆ ನಗ್ತಾ, ಎಲ್ಲವೂ ಗೊತ್ತು ಅನ್ನೋ ಹಾಗೆ, ಹೌದು, ನಿಮ್ಮನೇನೂ ಅಲ್ಲೇ ಇದೆಯಾ ಅಂತ ಕೇಳಿದ. ಧ್ರುವಂಗೆ ಕನ್ಫರ್ಮ್ ಆಯ್ತು, ತನ್ನೆದುರು ನಿಂತಿರೋದು ತನ್ನ ಕಾಂಪಿಟಿಟರ್ ಅಲ್ಲ, ಬಾಲ್ಯದ ಗೆಳತಿ ಗಿರಿಧರ್ ಅಂಕಲ್ 2ನೇ ಮಗಳು ಅಂತ. ಚಿತ್ರದುರ್ಗದಲ್ಲಿ ಗಿರಿಧರ್ ಮನೆ ಪಕ್ಕನೆ ವೆಂಕಯ್ಯನ ಮನೆ ಇತ್ತು. ಅಕ್ಕಪಕ್ಕ ಮನೆ ಆಗಿದ್ದರಿಂದ ಹುಡುಗರಲ್ಲೂ ಸಲಿಗೆ ಇತ್ತು. ಆ ಪೈಕಿ ಹಾರಿಕಾ ಮತ್ತೆ ಧ್ರುವ ಒಂದೇ ಸ್ಕೂಲು, ಒಂದೇ ವಯಸ್ಸಿನವರ ಆಗಿರೋದ್ರಿಂದ ಇಬ್ಬರ ಮಧ್ಯ ಆತ್ಮೀಯತೆನೂ ಇತ್ತು. ಆದರೆ ಅದು ಆತ್ಮೀಯತೆ ಅಷ್ಟೇ ಅಲ್ಲ, ಪ್ರೇಮ ಅನ್ನೋದು ಇಬ್ಬರಿಗೂ ದೂರವಾದ ಮೇಲೆ ಗೊತ್ತಾಗಿತ್ತು. ವೆಂಕಯ್ಯ ಟ್ರಾನ್ಸ್ಫರ್ ಆದ ಮೇಲೆ ಚಿತ್ರದುರ್ಗದಿಂದ ಮತ್ತೆಲ್ಲಿಗೋ ಹೋದ್ರು. ಆಗೇನೂ ಫೋನ್ ಇರಲಿಲ್ಲ, ಮೊಬೈಲ್ ಗೊತ್ತೇ ಇರಲಿಲ್ಲ. ಅದಕ್ಕೆ ಅಂತರ ಮುಂದುವರೆದಿತ್ತು. ಭೌತಿಕವಾಗಿ ಇಬ್ಬರೂ ಒಬ್ಬರನ್ನೊಬ್ಬರು ಮರೆತು ವರ್ಷಗಳೇ ಕಳೆದಿತ್ತು. ಆದರೆ ಮಾನಸಿಕವಾಗಿ 2 ಮನಸ್ಸುಗಳಲ್ಲಿ ಅವತ್ತು ಮೊಳಕೆ ಹೊಡೆದ ಪ್ರೀತಿ ಈಗಲೂ ಇತ್ತು. ಸಣ್ಣ ಮಳೆಗಾಗಿ ತವಕಿಸುತ್ತ ಇತ್ತು. ಈ ಭೇಟಿ ಮೂಲಕ ಮಂಗಳೂರಿನ ಮಳೆಗೆ ಆ ಪ್ರೀತಿ ಚಿಗುರಿತು. ಮನು ಹಾಗೂ ರಮಾ ಇಬ್ಬರೂ ಚಿಲ್ರೆ ಮಾಡಿಸಿಕೊಂಡು ಬರೋದರಲ್ಲಿ ಇಬ್ಬರ ಮಧ್ಯ ಬಾಂಡಿಂಗ್ ಗಟ್ಟಿಯಾಗಿತ್ತು. ಇಬ್ಬರೂ ಹಳೆ ನೆನಪುಗಳನ್ನ ಕೆದಕಿ ಸಂಭ್ರಮಿಸುತ್ತಿದ್ರು. ಆದರೆ ಇಬ್ಬರೂ ಕೂಡ ನೆನ್ನೆ ಮೊನ್ನೆ ಆದಂತೆ ನೆನಪಿರುವ ಅದೊಂದು ಗಳಿಗೆ ಬಗ್ಗೆ ಮಾತ್ರ ಅಪ್ಪಿತಪ್ಪಿಯೂ ಪ್ರಸ್ತಾಪಿಸಲೇ ಇಲ್ಲ. ಒಟ್ಟಿಗೆ ಮಲಗೆ ಆಡಿದ ಆಟವೊಂದನ್ನ ಬಿಟ್ಟು ಉಳಿದೆಲ್ಲ ಮಾತಾಡಿದರು. ರಮಾ ಮತ್ತೆ ಮನು ಕೂಡ ಸ್ನೇಹಿತರಾಗಿದ್ರು. ಈಗ 4 ಜನ ಒಟ್ಟಾಗಿದ್ರು. ಆಗಲೇ ಕೇಳಿದ ಗುಡುಗಿನ ಸದ್ದಿಗೆ ನಡುಗುತ್ತಾ ಧ್ರುವನ್ ಹೆಗಲ ಮೇಲೆ ಕೈ ಹಾಕಿ, ಅದು ಮೊದಲು ಹಾರಿಕಾ. ಬೆಳಗ್ಗೆ ಯಾವುದೋ ರಾತ್ರಿ ಯಾವುದೋ, ಇದು ಯಾವುದರ ಪರಿವೇ ಇಲ್ಲದೆ ಕತ್ತಲೆ ಕೋಣೆಯಲ್ಲಿ ಮಲಗಿದ್ಲು ಸಾರಿಕಾ. ಮತ್ತೆ ನರಕದ ಬಾಗಲು ತೆರೆದ ಹಾಗೆ ಕಿರಾಂತ ಸದ್ದು ಮಾಡ್ತಾ ಬ್ಲಾಕ್ ರೂಮ್ ಬಾಗಲು ಓಪನ್ ಆಯ್ತು. ಹಿಂಗ್ಸು, ಬೇಗ ಬೇಗ ಬಾರೆ ಅಂತ ಕೂಗ್ತಾ ಕರೆದಳು. ಸಾರಿಕಾ ಮಂತ್ರ ಮಗ್ದಲಾದವಳ ಹಾಗೆ ಆ ಕೂಗು ಕಿವಿಗೆ ಬೀಳ್ತಿದ್ದ ಹಾಗೆ ಬಾಗಲಿನ ಕಡೆ ಹೋದಳು. ಅಷ್ಟರಲ್ಲಿ ಕೈಗೆ ಬಟ್ಟೆ ಕವರ್ ಕೊಟ್ಟು, ಸ್ನಾನ ಮಾಡಿ ಇದನ್ನ ಹಾಕೊಂಡು ಬಾ ಬೇಗ, ಹಾ ಅಂತ ಆಜ್ಞೆ ಮಾಡಿದ್ಲು. ಬೇರೆ ದಾರಿಯಿಲ್ಲದೆ ಸಾರಿಕಾ ಬಚ್ಚಲು ಮನೆ ತಲುಪಿದ್ಲು. ಆ ಬಚ್ಚಲು ಮನೆಗೆ ಬಾಗಲೇ ಇಲ್ಲ. ಎಲ್ಲರಿಗೂ ಕಾಣೋ ಜಾಗ ಅದು. ಸಾರಿಕಾ ಕಣ್ಣಲ್ಲಿ ಅದುಯಾಕೋ ನೀರು ಧಾರಾಕರವಾಗಿ ಹರಿದು ಬಂತು. ಜಯಂತಿ ಮತ್ತವಳ ಹುಡುಗಿರು ಇವಳ ಕಡೆನೆ ಕಣ್ಣುಬಿಟ್ಟು ನೋಡ್ತಾ ಇದ್ರು. ಆ ಒಂದೊಂದು ನೋಟನು ಸಾರಿಕಾಳನ್ನ ಚುಚ್ಚಿಕೊಳ್ಳುವ ಚೂರಿ ಹಾಗಿತ್ತು. ಸಾರಿಕಾ ಹೋಗಿ ನಿಲ್ಲುತ್ತಲೆ ಮೇಲಿಂದ ಶವರಾನಾಯಿತು. ಬಿಸಿ ನೀರು ಸಾರಿಕಾಳ ಮೈಯನ್ನೆಲ್ಲ ಸುಟ್ಟು ಹಾಕುವಷ್ಟು ಶಪಥ ಮಾಡಿಕೊಂಡು ಸುರಿತಿತ್ತು. ಒಂದೊಂದೇ ಬಟ್ಟೆಗಳನ್ನ ತೆಗೆದು ಹಾಕಿದ ಸಾರಿಕಾ ಪೂರ್ತಿ ಬೆತ್ತಲೆಯಾಗಿ ತನ್ನನ್ನ ಕಾಪಾಡೋರು ಯಾರೂ ಇಲ್ಲ ಅಂತ ದುಃಖಿಸುತ್ತಿದ್ಲು. ಆದರೆ ಅವಳ ದುಃಖಕ್ಕೆ ಮರುಗುವವರು ಅಲ್ಲಿ ಒಬ್ಬರಂದ್ರೆ ಒಬ್ಬರೂ ಇರಲಿಲ್ಲ. ನೀವೊಬ್ಬರೂ ಸಾಕು ಸರ್, ನಿಮ್ಮ ಜೊತೆ ಇರೋವರೆಗೂ ನಿಮ್ಮ ಎನರ್ಜಿ ಪಾಸ್ ಆಗ್ಬಿಡುತ್ತೆ ಅಂತ ನಗ್ನಗ್ತಾ ಹೇಳ್ತಿದ್ಲು ಸ್ಟೆಲ್ಲಾ. ಅವಳು ಮುಂದೆ ಕೂತಿದ್ದ ಅಭಿ ಅವಳ ಕಡೆಗೊಮ್ಮೆ ನೋಡಿ, ರಾತ್ರಿ ಬಂದವನಿಗೆ ಇವತ್ತು ಸೋಮವಾರ ಅನ್ನೋದೇ ಮರೆತು ಹೋಗಿತ್ತು. ಬೆಳಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗ್ಬೇಕು ಅಂಕೊಂಡಿದ್ದ. ಆದರೆ ಎದ್ದಿದ್ದೇ 10 ದಾಟಿದ ಮೇಲೆ ಕಡೆಗೆ ಸ್ಟೆಲ್ಲಾ ಒಂದು ಐಡಿಯಾ ಕೊಟ್ಲು. ಸರ್, ಇಲ್ಲೇ ಫ್ರೆಶ್ ಆಗಿ ನಿಮ್ಗ ಒಂದು ಒಳ್ಳೆ ಡ್ರೆಸ್ ಆರ್ಡರ್ ಮಾಡ್ತೀನಿ, ಇನ್ಸ್ಟೆಂಟ್ ಡೆಲಿವರಿ ಮಾಡ್ತಾರೆ, ನಾನು ಕೊಡಸೋ ಹೊಸ ಡ್ರೆಸ್ ಹಾಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಳು. ಅದಕ್ಕೆ ಒಪ್ಪಿಕೊಂಡ ಅಭಿ ಟವೆಲ್ ಸುತ್ಕೊಂಡು ಅವಳ ಎದುರು ಕೂತು ಸಲಾಡ್ ತಿಂತಿದ್ದ. ಆಗ್ಲೇ ಡೋರ್ಬೆಲ್ ಆಯ್ತು. ಕುಡಿತಾ ಕೂತಿದ್ದ ಸ್ಟೆಲ್ಲಾ ಎದ್ದು ಹೋಗಿ ಬಾಗಲ್ಲಿ ತೆಗೆದಳು. ಆರ್ಡರ್ ಬಂದಿತ್ತು, ತಂದು ಅಭಿ ಕೈಕೊಟ್ಲು. ಅಭಿ ಓಪನ್ ಮಾಡಿ ನೋಡಿದ. ಲ್ಯಾವೆಂಡರ್ ಕಲರ್ ಲೈನಿಂಗ್ ಶರ್ಟ್, ವೈಟ್ ಪ್ಯಾಂಟ್ ಜೊತೆಗೆ ಇನ್ನರ್ ವೇರ್, ಸೊಂಟಕ್ಕೊಂದು ಬೆಲ್ಟ್ ಎಲ್ಲಾನೂ ಆರ್ಡರ್ ಮಾಡಿದ್ಲು ಸ್ಟೆಲ್ಲಾ. ಅಭಿ ಅದನ್ನೆಲ್ಲ ನೋಡಿ ಸ್ಟೆಲ್ಲಾ ಕಡೆ ಒಂದು ಅಭಿಮಾನದ ನಗೆ ಬೀರದ. ಸ್ಟೆಲ್ಲಾ ತರಿಸಿಕೊಟ್ಟ ಡ್ರೆಸ್ ಹಾಕೊಂಡು ಅಭಿ ಹೊರಟ. ಹೋಗೋ ಮುನ್ನಯೂ ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಸರ್ ಅಂತ ಹೇಳ್ತಾ ಬಿಗಿದಪ್ಪಿಕೊಂಡಳು. ಅವಳು ಹಾಕಿದ್ದ ಪರ್ಫ್ಯೂಮ್ ಘಮ ಅಭಿಗೆ ಮತ್ತು ಇರುಸುತ್ತಿತ್ತು. ಅವಳನ್ನೇ ನೋಡ್ತಾ ತುಟಿಗೊಂದು ಗಾಢವಾದ ಮುತ್ತು ಕೊಟ್ಟ. 1-2 ನಿಮಿಷದ ಕಾಲ ದುಂಬಿ ಹೂವಿನ ಮಕರಂದ ಹೀರುವಂತೆ ಅವಳನ್ನ ಆವರಿಸಿ ಸೀವಿಸೋಣ ಅಂತ ಹೇಳ್ತಾ ಅಲ್ಲಿಂದ ಹೊರಟ. ಕಾರ್ ಹತ್ತಿ ಕೂತವನು ಸ್ಟೆಲ್ಲಾಳ ಮೈಯನ್ನ ಪೂರ್ತಿ ಒಂದು ಸಲ ಗ್ಲಾನ್ಸ್ ಮಾಡಿ ಆದಷ್ಟು ಬೇಗ ಇವಳ ಮನೆಗೆ ಬರಬೇಕು ಅಂತ ನಿಶ್ಚಯ ಮಾಡಿಕೊಂಡು ಹೊರಟಿದ್ದ.
ನೋಡೇ ಇವತ್ತು ಎನ್ನೆಲ್ಯ ಮುರ್ಗನ ಕಡೆ ಅವರು ಬರ್ತಾವರೆ, ಅವರು ಬಂದು ಕೂಡಲೇ ಹೊರಟು ಬಿಡು. ಅವರು ಹೇಳಿದಂಗೆ ಕೇಳ್ಕೊಂಡಿರು, ನಿನಗೂ ಒಳ್ಳೇದು ನಮಗೂ ಒಳ್ಳೇದು. ಏನಾರ ಮೊನ್ನೆ ಹಂಗೆ ಎಡವಟ್ಟು ಮಾಡಿದ್ಯೋ ಹುಟ್ಟಲಿಲ್ಲ ಅನ್ಸಬಿಡ್ತೀನಿ. ಅವರು ಬರೋ ತನಕ ಮ್ಯಾಲೆ ಎಸಿ ರೂಮ್ನಗೆ ಕೂತಿರು ಹೋಗು ಅಂತ ಸಾರಿಕಾಳ ಕಡೆ ಗದರಿದಳು ಜಯಂತಿ. ರೆಕ್ಕೆ ಪುಕ್ಕ ಕತ್ತರಿಸಿ ಹಾಕಿದ ಪಕ್ಷಿ ಹಾಗೆ ಸಾರಿಕ ಮೇಲಿನ ರೂಮಿಗೆ ಹೋದಳು. ಅವಳು ಹೋಗೋದನ್ನ ಕೆಳಗೆ ನಿಂತಿದ್ದವರೆಲ್ಲ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ನಿಜ ಸಾರಿಕ ಅಂತಿಂತ ರೂಪವತಿಯಲ್ಲ, ರತಿ ಅಂತವಳಾಗಿದ್ಲು. ಅವಳ ದೇಹ ಪಳಗಿದ ಶಿಲ್ಪಿಯೊಬ್ಬ ಕೆತ್ತಿದ ಅದ್ಭುತ ಪ್ರತಿಮೆ, ತುಂಬಿದೆಗಳು, ಬಾಗಿದ ನಡು, ಒಬ್ಬಿದ ನಿತಂಬ, ರೇಷ್ಮೆಯಂತ ಕೂದಲು, ಕಾಂತಿ ಇಲ್ಲದಿದ್ರು ಸಂಜೆ ಹಚ್ಚಿದ ದೀಪದ ಹಾಗೆ ಹೊಳೆಯೋ ಕಣ್ಣುಗಳು. ಒಂದೊಂದೇ ಮೆಟ್ಟಿಲು ಹತ್ತಿ ಹೋಗ್ತಿದ್ರೆ ಭೂಮಿಗೆ ಪ್ರವಾಸ ಬಂದಿದ್ದ ಗಂಧರ್ವ ದೇವತೆಯೊಬ್ಬಳು ಮರಳಿ ತನ್ನ ಲೋಕಕ್ಕೆ ತಿರುಗುತ್ತಿದ್ದಾಳೆನೋ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಅವಳನ್ನ ನೋಡಿ ಜಯಂತಿಯ ಆಸ್ಥಾನದವರೆಲ್ಲ ಆಶ್ಚರ್ಯಪಡುತ್ತಿದ್ದರು. ಇನ್ನು ಅವಳಿಗೋಸ್ಕರ ಹೊಂಚು ಹಾಕ್ತಿದ್ದ ರಾಜು ಬಗ್ಗೆ ಕೇಳೋದೇನೋ. ಅವನು ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ. ಅವರೆಲ್ಲರ ಕಣ್ಣುಗಳ ಬಲೆ ಬಿಡಿಸಿಕೊಂಡು ಬಂದ ಸಾರಿಕಾ ಎಸಿ ರೂಮ್ ತಲುಪಿದಳು. ಅವಳೊಬ್ಬಳಿಗೋಸ್ಕರ ಅಲ್ಲಿ ಎಲ್ಲವೂ ವ್ಯವಸ್ಥೆ ಆಗಿತ್ತ. ಅಲ್ಲಿದ್ದ ಕೆಂಪು ಸೋಕಾ ಮೇಲೆ ನೆಲಕ್ಕೆ ಹತ್ತಿ ಬಿದ ಹಾಗೆ ಕೂತ್ಲು. ಅಭಿ ಆಫೀಸ್ಗೆ ಬರ್ತಿದ್ದ ಹಾಗೆ ಅವನ ಎಂಪ್ಲಾಯ್ಸ್ ಎಲ್ಲ 2 ಹೆಜ್ಜೆ ಹಿಂದೆ ಸರಿತಾ ಗುಡ್ ಮಾರ್ನಿಂಗ್ ಹೇಳ್ತಿದ್ರು. ಅವರೆಲ್ಲರೂನು ದಾಟ್ಕೊಂಡು ತನ್ನ ಆಫೀಸ್ ಚೇಂಬರ್ಗೆ ಬಂದು ಕೂತಾಬಿ. ಅವನು ಕರೆಯೋದಕ್ಕೂ ಮೇ ಐ ಕಮಿಂಗ್ ಸರ್ ಅಂತ ಸುಂದರ್ ಬಾಗಿಲು ತಟ್ಟಿ ಕೇಳೋದಕ್ಕೂ ಸರಿಯಾಯಿತು. ಅವನಿಗೋಸ್ಕರ ಅದೆಷ್ಟೋ ವರ್ಷಗಳಿಂದ ಕಾಯುತ್ತಿದ್ದವನ ಹಾಗೆ ಪರಿತಪಿಸುತ್ತಿದ್ದ. ಅಭಿ ಇನ್ನೂ ಸರಿಯಾಗಿ ಕೂತೇ ಇರಲಿಲ್ಲ. ತಕ್ಷಣ ಎದ್ದು ಬಂದು ಚೇಂಬರ್ ಬಾಗಳನ್ನು ಹಾಕಿ ಸುಂದರ್ ಹೆಗಲ ಮೇಲೆ ಕೈ ಹಾಕೊಂಡು ಅವನನ್ನು ಚೇರ್ ಕಡೆ ಎಳ್ಕೊಂಡು ಬರ್ತಾ, ಮಗ ನಿನಗ ಒಂದು ವಿಷಯ ಹೇಳಬೇಕು, ಹೇಳ್ತೀನಿ ಬೈಯಬೇಡ ಮಗ ಅಂತಂದ. ಅವನ ಎಕ್ಸೈಟ್ಮೆಂಟ್ ನೋಡಿ ಸುಂದರಗೆ ಆಶ್ಚರ್ಯ ಆಯ್ತು. ಏನು ಅದು, ಏನಾಯ್ತು ಅಂತ ಅಷ್ಟೇ ಕುತೂಹಲದಿಂದ ಕೇಳಿದ. ನಿನಗೆ ನಮ್ಮ ಹಳೇ ಸೆಕ್ರೆಟರಿ ನೆನಪಿದ್ದಾಳಾ ಸ್ಟೆಲಾ? ಸ್ಟೆಲಾ, ಅದೇ ಸೋಡಾ ಗ್ಲಾಸ್ ಹುಬ್ಬಲ್ಲಿ ಹೂ ನೆನಪಿದಾಳೆ. ಏನಂತೆ ಅಲ್ವೋ, ಅವಳು ಹೆಂಗಿದ್ದಾಳೆ ಗೊತ್ತೇನೋ? ಅಗೋ, ಆ ವೈನ್ ಗ್ಲಾಸ್ಗಿಂತ ರೊಮ್ಯಾಂಟಿಕ್ ಆಗಿದ್ದಾಳೋ ಅಂತ ಮೂಲಲಿದ್ದ ಫಾರಿನ್ ಬ್ರಾಂಡ್ ವೈನ್ ಬಾಟಲ್ ಒಂದರ ಕಡೆ ಬೆರಳು ಮಾಡಿ ತೋರಿಸ್ತಾ ಅದನ್ನ ಕೇಳಿ ಸುಂದರ್, ಓ ಹೌದಾ, ಹಾಗಿದ್ರೆ ಮತ್ತೆ ಅವಳಿಗೆ ಕೆಲಸ ಕೊಡ್ತೀಯಾ ಹೇಗೆ ಅಂತ ಲೇವಡಿ ಮಾಡೋಣ ಹಾಗೆ ಕೇಳಿದ. ಅದಕ್ಕೆ ಅಭಿ ಹೋಗು ಹೋಗೋ, ಇದಕ್ಕೆ ನಿನ್ನ ಗುಗ್ಗು ಅನ್ನೋದು ಅವಳೀಗ ಕೈಗೆ ಸಿಗೋ ಟ್ಯೂಬ್ ಲೈಟ್ ಅಲ್ಲಮ್ಮ, ಎಡಕದ ನಕ್ಷತ್ರ. ಅವಳನ್ನ ಈ ಆಕೀಸಲ್ಲಿ ಮೇಂಟೈನ್ ಮಾಡೋದು ಒಂದೇ, ಐರಾವತನ ಸಾಕೋದು ಒಂದೇ. ಮತ್ತೆ ಇವಾಗ ಯಾಕ ಅವಳು ವಿಚಾರ ಹೇಳ್ತಾ ಇದ್ಯಾ? ಹೇಳ್ತೀನಿ ಕೇಳು. ನಿನ್ನೆ ನನಗೆ ಯಾಕೋ ತುಂಬಾ ಲೋನ್ಲಿ ಅನಿಸ್ತಾ ಇತ್ತು. ಸೊ ರೆಸ್ಟೋರೆಂಟ್ಗೆ ಹೋಗಿದ್ನ ಅಂತ ಹೇಳ್ತಾ ಅಲ್ಲಿ ಸ್ಟೆಲ್ಲಾ ಸಿಕ್ಕಿದ್ದು. ಅವಳನ್ನ ಮನೆಗೆ ಡ್ರಾಪ್ ಮಾಡೋಕೆ ಹೋಗಿದ್ನ. ಅಲ್ಲಿ ಮಿಂಚು ಬಳ್ಳಿ ಒಂದು ಮೈಕ್ ಸುಕ್ಕೊಂಡಿದ್ದು ಎಲ್ಲಾನು ಹೇಳಿದ. ಅದನ್ನೆಲ್ಲ ಕೇಳಿದ್ ಸುಂದರ್, ಮಗನೇ ನೀನು ಮಾತ್ರ ಎಂಜಾಯ್ ಮಾಡೋ, ನನಗೆ ಮಾತ್ರ ಮದುವೆ ಮಾಡಿಸಬಿಟ್ಟೆ ಅಲ್ವಾ ನಿನ್ನ ಅಂತ ರೇಗಸ್ತ ತಮಾಷೆ ಮಾಡಿದ. ಹೀಗೆ ಇಬ್ಬರು ಮಾತು ಮುಂದುವರಿಸಿ ಆಕೀಸ್ ಕೆಲಸ ಶುರು ಮಾಡಿಕೊಂಡರು. ಯಾಕೋ ಏನೋ ಅಭಿಗೆ ಸುಂದರ ಆಗಲಿ ಅಥವಾ ಅವನ ಆಕೀಸಲ್ಲಿ ಎಂಪ್ಲಾಯ್ಸ್ ಆಗಲಿ ಅವರು ಹೇಳಿದ ಯಾವ ಮಾತಿನ ಕಡೆನೂ ಗಮನ ಕೊಡೋಕೆ ಸಾಧ್ಯನೇ ಆಗಲಿಲ್ಲ. ಕಡೆಗೆ ಡಿಯರ್ ಫ್ರೆಂಡ್ಸ್, ಲಂಚ್ ಆಗ್ಲಿ ಆಮೇಲೆ ಮೀಟ್ ಮಾಡೋಣ ಅಂತ ಹೇಳಿ ಅವರನ್ನೆಲ್ಲರನ್ನೂ ಕಳಿಸದ. ಸುಂದರ್ ಮಾತ್ರ ಅಲ್ಲೇ ನಿಂತಿದ್ದ. ಕೀಚಾಯಿಸುವನ ಹಾಗೆ ಕೇಳಿದ, ಏನ್ ಸರ್, ಇವತ್ತು ಮತ್ತೆ ಸ್ಟೆಲ್ಲಾ ಮೇಡನ್ ಮನೆ ಕಡೆ ಡಿನ್ನರ್ ಮಾಡ್ತಿರೋ ಹೇಗೆ? ಕಣ್ಣು ತುಂಬಾ ಅವಳೇ ತುಂಬಿಕೊಂಡಿರೋ ಹಾಗಿದೆ ಅಂತ ಕೇಳಿದ. ಅವನ ಮಾತಿಗೆ ಅಭಿ ನಿರಾಕರವಾಗಿ ಉತ್ತರ ಕೊಟ್ಟ, ಹೌದು, ಕಣ್ಣು ತುಂಬಾ ಅವಳೇ ಇದ್ದಾಳೆ, ಅವಳೇ ನೆನಪಾಗ್ತಾ ಇದ್ದಾಳೆ, ಅವಳೇ ಬೇಕು ಅನ್ನಿಸ್ತಾ ಇದ್ದಾಳೆ. ಆದರೆ ಅವಳು ಸ್ಟೆಲ್ಲಾ ಅಲ್ಲ. ಮತ್ತೆ ಸಾರಿ ಸಮುದ್ರದ ಅಲೆಯೊಂದು ದಡಕ್ಕೆ ಅಪ್ಪಳಿಸಿ ಮಾಯ ಆಗುವಂತೆ ಅವಳ ಹೆಸರು ಹೇಳಿದ. ಅಭಿ ಮುಂದೆ ಏನಾಯ್ತು ಕಥೆಯಲ್ಲಿ ನೆಕ್ಸ್ಟ್ ಟ್ವಿಸ್ಟ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ನಿಮ್ಮ ರಕ್ಷ್ ಮೀಡಿಯಾ.